ಜನವರಿ 1ನೇ ತಾರೀಕು ಎಲ್ಲರೂ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿರ್ತಾರೆ. ಆದರೆ ಬಳ್ಳಾರಿಯಲ್ಲಿ ಒಂದು ಬ್ಯಾನರ್ ಗಲಾಟೆ ದೊಡ್ಡ ಮಟ್ಟದ ಸದ್ದು ಮಾಡುತ್ತೆ. ಈ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ ಸಚಿವರಾದಂಥ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡಿಸೋಣ. ಸರ್ ನಮಸ್ತೆ ಸರ್. ಜನವರಿ 1ನೇ ತಾರೀಕು ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿರ್ತಾರೆ. ಆದರೆ ಬಳ್ಳಾರಿಯಲ್ಲಿ ಬುಲೆಟ್ಗಳ ಸದ್ದು ಕೇಳಿಸುತ್ತೆ. ಇದಕ್ಕೆ ನೇರವಾದ ಕಾರಣ ಏನು ಸರ್? ನೋಡಿ, ಇವತ್ತು ಬಳ್ಳಾರಿಯಲ್ಲಿ ದಿನೇ ದಿನೇ ಜನಪ್ರೀತಿಯನ್ನು ಕಳ್ಕೊಳ್ತಾ ಇರುವಂಥ ಒಬ್ಬ ಕ್ರಿಮಿನಲ್ ಶಾಸಕ ನಾರಾ ಭರತ್ ರೆಡ್ಡಿ ಇವತ್ತು ಇಡೀ ಬಳ್ಳಾರಿ ನಗರದಲ್ಲಿ ಯೂತ್ ಅಂದರೆ ಕಂಪ್ಲೀಟ್ ಯುವ ಜನರನ್ನು ಅವರೆಲ್ಲರನ್ನೂ ಕೂಡ ಬಳ್ಳಾರಿನ ಕಟ್ಟಬೇಕು ಅಥವಾ ನಾಡನ್ನು ಕಟ್ಟಬೇಕು, ದೇಶ ಕಟ್ಟಬೇಕು ಅನ್ನೋಂಥದ್ದನ್ನು ಬದಿಗಿಟ್ಟು ಕ್ರಿಮಿನಲ್ಸ್ ಆಗಿ ಏನು ತಯಾರು ಮಾಡ್ತಾ ಇದ್ದಾನೆ. ಅದ್ರ ವಿರುದ್ಧ ಇಡೀ ಬಳ್ಳಾರಿ ಜನರು ಆಕ್ರೋಶಗೊಳ್ತಾ ಇದ್ದಾರೆ. ಅವನಿಗೆ ಎಲ್ಲೋ ಒಂದು ಕಡೆ ತಲೆ ಕೆಟ್ಟೋಗ್ಬಿಟ್ಟು ಒಂದು ಕುಡಿದ ಅಮಲಲ್ಲಿ ಇಡೀ ನಮ್ಮ ಮನೆ ಮೇಲೇ ಬಾಂಬ್ಗಳನ್ನು, ಪ್ರೈವೇಟ್ ಗನ್ಗಳನ್ನ ತೊಗೊಂಡು ಬಂದು ಅಟ್ಯಾಕ್ ಮಾಡೋದ್ರ ಮೂಲಕ ಒಂದು ಹತಾಶನಾಗಿ ಅವನು ಮಾಡಿರೋಂಥ ಒಂದು ಈ ಘಟನೆ ಅಂತಲೇ ನಾನು ಹೇಳಬೇಕಾಗುತ್ತೆ. ಸರ್, ನಿಮ್ಮ ಮೇಲೆ ನೇರವಾಗಿ ಬಂದು ಇಲ್ಲಿ ಅಟ್ಯಾಕ್ ಮಾಡೋವಂಥದ್ದು ಶಾಸಕರಾಗಿರುವಂಥ ಭರತ್ ರೆಡ್ಡಿ ಅವರಿಗೆ ಏನಿತ್ತು ಅನ್ನೋದು ಒಂದು, ಜೊತೆಗೆ ಯಾವುದಾದ್ರೂ ಒಂದು ಗನ್ಮ್ಯಾನ್ ಇನ್ಕ್ಲೂಡಿಂಗ್ ನಿಮ್ಮ ಗನ್ಮ್ಯಾನ್ ಕೂಡ ಯಾರದಾದ್ರೂ ಒಂದು ಸೂಚನೆ ಇಲ್ಲದೆ ಆ ಥರ ಫೈರಿಂಗ್ ಮಾಡ್ತಾರಾ? ನೋಡಿ, ಇವತ್ತು ಸರ್ಕಾರ CID ಪೊಲೀಸರು ನಿನ್ನೆ ಒಂದಿಬ್ಬರು ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಒಟ್ಟಾರೆ 3 ಗನ್ಮ್ಯಾನ್ಗಳನ್ನ ಇವತ್ತು ಬಂಧನಕ್ಕೆ ಒಳಪಡಿಸಿದ್ದಾರೆ. ಆ ಕೊಲೆ ಮಾಡಿರುವಂಥ ಗನ್ಮ್ಯಾನ್ ಆಗಿರ್ಬೋದು, ಈ ಎಲ್ಲ 3 ಗನ್ಮ್ಯಾನ್ಗಳು ಕೂಡ ಬಂದಿದ್ದು ಭರತ್ ರೆಡ್ಡಿ ಜೊತೆಯಲ್ಲೇ ನಮ್ಮ ಮನೆ ಮುಂದೆ. ಭರತ್ ರೆಡ್ಡಿ ಆದೇಶದಂತೆಯೇ ಇವತ್ತು ಆ ಒಬ್ಬ ಕಾರ್ಯಕರ್ತರನ್ನ ಕೊಲೆ ಮಾಡಿ ದಿಕ್ತಪ್ಪಿಸ್ಬಿಟ್ಟು ಅದನ್ನು ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಮೇಲೆ ಆಗಿಬಿಟ್ಟು ರಾಜಕೀಯ ಲಾಭ ಮಾಡೋದಕ್ಕೆ ಹೋಗಿ ಇವತ್ತು ಅವ್ರ ಕಾರ್ಯಕರ್ತರನ್ನ ಅವ್ರು ಸಾಯಿಸ್ಕೊಂಡಿರುವಂಥ ಒಂದು ಘಟನೆ ಇಡೀ ಮಾಧ್ಯಮಗಳ ಸಾಕ್ಷಿಯಾಗಿ ಇವತ್ತು ಇಡೀ ದೇಶನೇ ನೋಡಿರುವಂಥದ್ದು. ಹಾಗಾಗಿ ಆ ಕ್ರಿಮಿನಲ್ ಶಾಸಕರನ್ನ ತಕ್ಷಣ ಭರತ್ ರೆಡ್ಡಿನ ಬಂಧನ ಮಾಡಿ CBI ಎಂಕ್ವೈರಿಗೆ ಕೊಟ್ಟು ಸಿದ್ದರಾಮಯ್ಯ ಅವರು ಕಳಂಕರಹಿತ ಮತ್ತು ಒಂದು ಪಕ್ಷಾತೀತವಾಗಿ ಒಬ್ಬ ಮುಖ್ಯಮಂತ್ರಿಯಾಗಿ ನನ್ನ ಕೆಲಸನ ನಿಭಾಯಿಸಿದ್ದೀನಿ, ಈ ಕೊನೆ ಗಳಿಗೆಯಲ್ಲಿ ನನ್ನ ಮನೆಗೆ ಹೋಗೋ ಮುಂಚೆ ಅನ್ನೋಂಥ ಒಂದು ಯಾವುದೇ ಕಪ್ಪು ಚುಕ್ಕೆ ಇಲ್ದಂಗೆ ಅವರು ಕೆಲಸ ಮಾಡಬೇಕು ಅಂತೇಳಿ ನಾನು ತಮ್ಮ ಮೂಲಕ ಅವ್ರಿಗೆ ಮನವಿ ಮಾಡ್ತೀನಿ. ನಾನು ಸರ್, ಒಂದು ಕಡೆ ನೀವು ಅದೇ ದಿನ ಅಂದರೆ ಏನು ಇನ್ಸಿಡೆಂಟ್ ನಡೆಯುತ್ತೆ ಅದೇ ದಿನ ಬುಲೆಟ್ಗಳನ್ನು ತೋರಿಸ್ತೀರಾ, ಮನೆ ಮೇಲೆ ಫೈರಿಂಗ್ ಆಗಿದೆ ಅಂತ ಹೇಳ್ತೀರಾ, ಪದೇ ಪದೇ ಸುದ್ದಿಗೋಷ್ಠಿ ನಡೆಸಿ ಆ ಕ್ಲಿಪ್ಗಳನ್ನು ಕೂಡ ರಿಲೀಸ್ ಮಾಡ್ತೀರಾ. ಇಷ್ಟಾದರೂ ಕೂಡ DCM ಆದಂಥವರು, KPCC ಅಧ್ಯಕ್ಷರಾದಂಥವರು ಅವರ ಶಾಸಕರ ಪರ ವಹಿಸ್ಕೊಳ್ತಾರೆ ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ನಿಮಗೆ? ನೋಡಿ, ಇವತ್ತು DK ಶಿವಕುಮಾರ್ ಅವ್ರ ಬಗ್ಗೆ ನಾವೇನು ನಿರೀಕ್ಷೆ ಮಾಡಲಿಕ್ಕೇ ಸಾಧ್ಯನೇ ಇಲ್ಲ ಈ ಒಂದು ವಿಚಾರದಲ್ಲಿ. ಯಾಕೆಂದರೆ ಒಬ್ಬ ಶಾಸಕನಿಗೆ ಅವರು ಬೆನ್ನಿಗೆ ನಿಂತ್ಕೊಳ್ತೀನಿ ಅಂತ ಹೇಳ್ತಾರೆ ಅಂತಂದರೆ ಇಡೀ ರಾಜ್ಯ DK ಶಿವಕುಮಾರ್ ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋಂಥದ್ದನ್ನು ಅವರು ಸ್ವಲ್ಪ ಆದರೂ ಕೂಡ ಯೋಚನೆ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಈ ರಾಜ್ಯ ಸರ್ಕಾರದ ಕಡೆಯಿಂದ, ಉಪಮುಖ್ಯಮಂತ್ರಿಗಳ ಕಡೆಯಿಂದ ಏನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ. ಸರ್, ಜನಾರ್ದನ್ ರೆಡ್ಡಿ ಅವರಿಗೆ ಈ ಇನ್ಸಿಡೆಂಟು ಒಂದೇ ದಿನ ಎಳ್ಳು ಬೆಲ್ಲ ಕೊಡ್ತು ಅಂತಲೇ ಅನಿಸುತ್ತೆ. ಯಾಕಂದರೆ ಒಂದು ಕಡೆ ಕಹಿ ಘಟನೆ ನಿಮ್ಮ ಮೇಲೆ ಫೈರಿಂಗ್ಗಳಾಗುತ್ತೆ, ಇನ್ನೊಂದು ಬೆಲ್ಲದ ಘಟನೆ ಏನು ಅಂತ ನೋಡ್ತಾ ಹೋದರೆ ನಿಮ್ಮ ಕುಟುಂಬಸ್ಥರು, ನಿಮ್ಮಿಂದ ದೂರ ಉಳಿದವರು ಎಲ್ಲರೂ ಕೂಡ ಒಂದಾಗ್ತೀರಾ. ಇದರಿಂದ ನಿಮಗೆ ಒಂದು ಕಡೆ ದುಃಖನೂ ಇದೆ, ಸಂತೋಷನೂ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ನಾನು ಒಂದೇ ಒಂದು ವಿಷಯ ಹೇಳಬೇಕಂದ್ರೆ ಇಡೀ ಬಳ್ಳಾರಿ ನಗರದ ಜನರು ಇವತ್ತು ಈ ಘಟನೆಯಿಂದ ಭಯಭ್ರಾಂತರಾಗಿರುವಂಥದ್ದು ಸಂಪೂರ್ಣವಾಗಿ. ಹಾಗಾಗಿ ನನಗೆ ತುಂಬ ದುಃಖ ಆಗುತ್ತೆ. ರಾಜಕೀಯವಾಗಿ ಈ ಘಟನೆಯನ್ನು ನಾನು ತಗೊಂಡ್ಬಿಟ್ಟು ಮುಂದೆ ಬರಬೇಕು ಅನ್ನೋಂಥ ಒಂದು ಆ ಸ್ಥಿತಿ ನನಗೆ ಯಾವತ್ತೂ ಕೂಡ ಇಲ್ಲ. ಯಾಕೆಂದರೆ ಜನರ ಪ್ರೀತಿ ಯಾವತ್ತೂ ನಮ್ಮ ಜೊತೆಯಲ್ಲಿದೆ. ಮೊನ್ನೆ ಆಗಿರುವಂಥ ಕೆಲವೊಂದು ರಾಜಕೀಯ ವ್ಯತ್ಯಾಸಗಳಲ್ಲಿ ಲಾಟ್ರಿ ಶಾಸಕನಾಗಿ ಅವನು ಗೆದ್ದಿರೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸರ್, ಜೊತೆಗೆ ಈಗ 1ನೇ ತಾರೀಕು ಆಗುವಂಥ ಈ ಘಟನೆ, ಇವತ್ತು 17ನೇ ತಾರೀಕು, 17 ದಿನಗಳು ಬೇಕಿತ್ತ BJP ಒಂದು ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕ್ಕೆ? ಯಾಕೆ ಇಷ್ಟು ತಡ ಮಾಡ್ತು? ನಿಮ್ಮ ಜೊತೆ ಯಾಕೆ ಯಾರಾದರೂ ಸರಿಯಾಗಿ ಬೆಂಬಲ ಕೊಡಲಿಲ್ವಾ? ಏನಾಯಿತು? ನೋಡಿ, ಹಾಗೇನೂ ಇಲ್ಲ ಸರ್. ಮೊದಲನೇ ಜನವರಿ 1ನೇ ತಾರೀಕು ಘಟನೆ ಆದ ತಕ್ಷಣ 2ನೇ ತಾರೀಕು ವಿಜೇಂದ್ರ ಅವರು ಬಂದರು, 3ನೇ ತಾರೀಕು ಅಶೋಕ್ ನಾರಾಯಣ ಸ್ವಾಮಿ ಅವರು ಬಂದರು, DGಗಳಿಗೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಗವರ್ನರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಲ್ಲರೂ ಬಳ್ಳಾರಿಗೆ ಆಗಮಿಸಿ ಮಾಧ್ಯಮಗಳ ಮೂಲಕ ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು, ಸೋಮಣ್ಣ ಅವರು, ಶೋಭಾ ಅವರು ಎಲ್ಲರೂ ಜೊತೆಯಲ್ಲಿ ನಿಂತ್ಕೊಂಡಿರುವಂಥದ್ದು. ಸರ್ಕಾರಕ್ಕಾದರೂ ಕೂಡ ನಾವು ಒಂದೇ ದಿನ ನಾವು ಟೈಮ್ ಕೊಡಲಿಕ್ಕಾಗಲ್ಲ. 2 ವಾರ ಟೈಮ್ ಕೊಟ್ಟರು ಕೂಡ ಈ ಕ್ಷಣಕ್ಕೂ ಕೂಡ ಅವರು ಬಂಧನ ಮಾಡದೇ ಇರೋ ಕಾರಣನೇ 17ನೇ ತಾರೀಕು ಈ ರ್ಯಾಲಿ ನಾವು ನಿಗದಿ ಮಾಡಿಕೊಂಡಿರುವಂಥದ್ದು. ನಮ್ಮ ಆಗ್ರಹಗಳನ್ನ ಅವರು ಪೂರೈಸದೆ ಹೋದ ಪಕ್ಷದಲ್ಲಿ, ಈ ಭರತ್ ರೆಡ್ಡಿನ ಅರೆಸ್ಟ್ ಮಾಡಿ CBI ಎಂಕ್ವೈರಿ ಕೊಡದೇ ಹೋದ ಪಕ್ಷದಲ್ಲಿ ಮುಂದಿನ ಪಾದಯಾತ್ರೆ ಬಗ್ಗೆ ಕೂಡ ಈಗಾಗಲೇ ಕೋರ್ ಕಮಿಟಿ ತೀರ್ಮಾನ ಮಾಡಿ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಕಳಿಸಿದ್ದಾರೆ ಲೆಟ್ರು. 20ನೇ ತಾರೀಕು ನಂತರ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಮುಗಿದ ಮೇಲೆ
ಆ ಎರಡನೇ ಹಂತದ ಹೋರಾಟದ ಬಗ್ಗೆ ತೀರ್ಮಾನ ಮಾಡ್ತಾರೆ. ಹಾಗಿದ್ರೆ ಖಂಡಿತವಾಗೂ ಎರಡನೇ ಹಂತದ ಹೋರಾಟ ಇರುತ್ತೆ. ಖಂಡಿತವಾಗ್ಲೂ ಕೂಡ ರಾಜ್ಯ ಸರ್ಕಾರ ಹೀಗೆ ಮುಂದುವರಿಸಿದ್ರೆ ಎರಡನೇ ಹಂತ ಮೂರನೇ ಹಂತ ರಾಜ್ಯಾದ್ಯಂತನೂ ಹೋರಾಟ ಮಾಡೋದಾಗುತ್ತೆ. ಸರ್, ನೀವು ನಿಮ್ಮ ಕಾಲದಲ್ಲಿ ನೀವು ಬಳ್ಳಾರಿಯಲ್ಲಿ ಆಡಳಿತ ನಡೆಸಬೇಕಾದ್ರೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದೆ ಅಂತ. ಈಗ ನಾರಾ ಭರತ್ ರೆಡ್ಡಿ ಅವರು ಶಾಸಕರಿದ್ದಾರೆ, ನೀವು ಹೇಳ್ತಿದ್ದೀರಾ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದೆ ಅಂತ. ಒಟ್ಟಾರೆ ಬಳ್ಳಾರಿ ಜನತೆಗೆ ಯಾವಾಗ ಈ ರೀತಿಯಾದ ರಿಪಬ್ಲಿಕ್ ಆಫ್ ಬಳ್ಳಾರಿಯಿಂದ ಮುಕ್ತಿ ಸಿಗುತ್ತೆ ನಿಜವಾಗ್ಲೂ? ನೋಡಿ, ಬಳ್ಳಾರಿ ಅನ್ನೋದು ನನ್ನ ಕಾಲದಲ್ಲಿ ಅಭಿವೃದ್ಧಿ ಪರ ಬಳ್ಳಾರಿ ಅಂತಲೇ ಜನರು ಮಾತಾಡ್ತಾರೆ. ಕಾಂಗ್ರೆಸ್ ಕೊಟ್ಟಿರೋ ಟೈಟಿಲ್ ಅದು. ಇವತ್ತು ನಾನು ಹೇಳಬೇಕಾಗುತ್ತೆ, ನಾನೆಲ್ಲ ಸಾಮಾನ್ಯ ಜನರು ಹೇಳ್ತಾರೆ, ಇಡೀ ಕರ್ನಾಟಕ ರಾಜ್ಯವನ್ನು ಕಾಂಗ್ರೆಸ್ ರಿಪಬ್ಲಿಕ್ ಆಗಿ ಮಾಡ್ಕೊಂಡಿದ್ದಾರೆ. ಸರ್, ಮುಂದಿನ ದಿನಗಳಲ್ಲಿ ಬಳ್ಳಾರಿ ರೆಡ್ಡಿ ಪರ ಆಗುತ್ತಾ, ಹೆಂಗೆ? ನೋಡಿ, ಇಲ್ಲಿ ರೆಡ್ಡಿ ಪರ ಅನ್ನುವಂಥದ್ದು ಪ್ರಶ್ನೆ ಇಲ್ಲ. ಭಾರತೀಯ ಜನತಾ ಪಕ್ಷದ ಪರವಾಗಿ ಇವತ್ತು ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ 10ಕ್ಕೆ 10 ಶಾಸಕರು ಗೆಲ್ತಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಈ ಘಟನೆ ಆಗದೆ ಹೋದರೂ ಕೂಡ ಜನರು ಈಗಾಗಲೇ ತೀರ್ಮಾನ ಮಾಡಿದರು. ಈ ಘಟನೆ ಆಗಲಿಕ್ಕೆ ಕಾರಣ ಅವರು ಹತಾಶರಾಗಿ ಇಂಥ ಘಟನೆ ಮಾಡಿರುವಂಥದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಗಾಳಿ ಜನಾರ್ದನ್ ರೆಡ್ಡಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬಳ್ಳಾರಿ.